Hi students, welcome to Patadkal English Academy and Banishankar English Academy. Second PUC third unit on children poem ಮೇಲೆ ಕ್ವಶನ್ ಬ್ಯಾಂಕ್ ನಲ್ಲಿ ಇರತಕ್ಕಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಇವತ್ತು ಬಿಡಿಸಿಕೊಡ್ತೀನಿ ತಮಗೆ. ಇವತ್ತಿನ ದಿವಸ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ದ ಫಾರೆಸ್ಟ್ ಥರ್ಡ್ ಪಾರ್ಟ್ ಅನ್ನ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗ ಹಾಕಿನಿ. ತಾವೆಲ್ಲ ನೋಡ್ರಿ. ಆನ್ ಚಿಲ್ಡ್ರನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕ್ವಶನ್ ಬ್ಯಾಂಕ್ ನಾನು ಇವು 2025 ದಲ್ಲಿ ಲಾಸ್ಟ್ ಇಯರ್ ಬಂದಾವೆ. ಅಲ್ಲಿ ಕ್ವಶನ್ ಬ್ಯಾಂಕ್ ಆ ಕ್ವಶನ್ ಬ್ಯಾಂಕ್ ನ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೇನೆ. ಕ್ವಶನ್ ನಂಬರ್ 1 ಆನ್ ಚಿಲ್ಡ್ರನ್ ಪೋಯಮ್ ಕಹಲೀಲ್ ಗಿಬ್ರಾನ್. ಕ್ವಶನ್ ನಂಬರ್ 1 ಮ್ಯಾಚ್ ಕಾಲಮ್ A with column B with reference to the poem on children and choose the correct option. A living arrows, B bows, C archer. ಇಲ್ಲಿ ಈ ಕಡೆ ಬಿ ದ ನೋಡಿದ್ರೆ ದ ಪೇರೆಂಟ್ಸ್ ಅಂದ್ರೆ ಬೋಸ್ ರೀ. ದ ಚಿಲ್ಡ್ರನ್ ಲಿವಿಂಗ್ ಆರೋಸ್, ದ ಗಾಡ್ ಆರ್ಚರ್. ನಾವೀಗ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿದ್ರೆ ಲಿವಿಂಗ್ ಆರೋಸ್ ಫಸ್ಟ್ ಏನ್ ಬರ್ತೈತಿ ಅಂತಂದ್ರ ಲಿವಿಂಗ್ ಆರೋಸ್, ಸೆಕೆಂಡ್ ಚಿಲ್ಡ್ರನ್, ಆಮೇಲೆ ಫಸ್ಟ್, ಆಮೇಲೆ ಥರ್ಡ್, ಸೆಕೆಂಡ್ ಫಸ್ಟ್ ಥರ್ಡ್, ಸೆಕೆಂಡ್ ಫಸ್ಟ್ ಥರ್ಡ್, ಸೆಕೆಂಡ್ ಚಿಲ್ಡ್ರನ್ ಕರೆಕ್ಟ್ ಅದ, ಫಸ್ಟ್ ಕರೆಕ್ಟ್ ಅದ, ಥರ್ಡ್ ಆಟೋಮ್ಯಾಟಿಕಲಿ ಬರ್ತದೆ. ಸೆಕೆಂಡ್ ಫಸ್ಟ್ ಥರ್ಡ್, ಸೆಕೆಂಡ್ ಇಲ್ಲ, ಸೆಕೆಂಡ್ ಐತಿ ಬಟ್ ಫಸ್ಟ್ ಇಲ್ಲ, ಸೆಕೆಂಡ್ ಫಸ್ಟ್ ಥರ್ಡ್ ಈ ಆಪ್ಷನ್ ಕರೆಕ್ಟ್ ಆಗತ್ತೆ ನೋಡ್ರಿ. ಇದನ್ನ ತಗೋರಿ, ಇದು ಕರೆಕ್ಟ್, ಸಿ ಆಪ್ಷನ್ ಕರೆಕ್ಟ್ ಆಗ್ತದೆ. ಸೆಕೆಂಡ್ ಫಸ್ಟ್ ಥರ್ಡ್ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಕ್ವಶನ್ ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಏನಂತ ಹೇಳ್ರಿ ಸರ್. ದ ಪೇರೆಂಟ್ಸ್ ಶುಡ್ ನಾಟ್ ಸೀಕ್ ಟು ಮೇಕ್ ದೇರ್ ಚಿಲ್ಡ್ರನ್ ಲೈಕ್ ದೆಮ್ ಬಿಕಾಸ್ ಅಂತಂದ್ರೆ ಲೈಫ್ ನೆವರ್ ಗೋಸ್ ಬ್ಯಾಕ್ವರ್ಡ್ ನಾರ್ ಟ್ಯಾರಿ ವಿತ್ ಯಸ್ಟರ್ಡೇ ಅಂತ ಐತಿ. ಒಂದೊಂದಕ್ಕೊಂದು ರೀಸನ್ ಕೊಡ್ತಾರ. ಥಾಟ್ಸ್ ಕೊಡ್ಬೇಡ್ರಿ, ಯಾಕಂದ್ರೆ ತಮ್ಮದೇ ಥಾಟ್ಸ್ ಅದಾವ್ರಿ. ಹೌಸ್ ಸೋಲ್ಗೆ ಹೌಸ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ಅಂತೇಳಿ. ಆಮೇಲೆ ನೀವು ಅವ್ರ ತರ ಸ್ಟ್ರಗಲ್ ಮಾಡ್ರಿ ಇರಾಕ, ಯಾಕಂದ್ರೆ ಅವ್ರ ಅಡ್ವಾನ್ಸ್ ಏಜ್ನವರು. ಅವ್ರು ನಿಮ್ ತರ ಇರ್ಲಿಕ್ಕೆ ಹೋಗಿಸ್ಬೇಡ್ರಿ, ಯಾಕಂದ್ರೆ ಲೈಫ್ ಹಿಂದಕ್ಕೆ ಹೋಗೋದಿಲ್ಲ ಅಂತೇಳಿ. ಇಲ್ಲದಲ್ಲ, ದ ಲೈಫ್ ಡಸ್ ನಾಟ್ ಗೋ ಬ್ಯಾಕ್ವರ್ಡ್, ಇದ ಕರೆಕ್ಟ್ ಆಗೋದು. ಇದು ಏನ್ ಡೆಫಿನೆಟ್ಲಿ ಇದು ದೇ ಆರ್ ನಾಟ್ ದೇರ್ ಚಿಲ್ಡ್ರನ್ ಹಂಗ ಬರೋದಿಲ್ಲ. ದೇ ಲಿವ್ ಇನ್ ದ ಹೌಸ್ ಆಫ್ ಟುಮಾರೋ ಬರೋದಿಲ್ಲ. ದೇ ಲಿವ್ ಇನ್ ದ ಹೌಸ್ ಆಫ್ ಟುಮಾರೋ ಬರೋದಿಲ್ರಿ. ಅದು ಯಾವಾಗ ಬರ್ತದಪ್ಪ ಅಂದ್ರೆ ಡೋಂಟ್ ಟ್ರೈ ಟು ಹೌಸ್ ದೇರ್ ಸೋಲ್ಸ್ ಅಂತ ಬರುವಾಗ ಬರ್ತದೆ. ದೇ ಹ್ಯಾವ್ ದೇರ್ ಓನ್ ಥಾಟ್ಸ್, ಡೋಂಟ್ ಗಿವ್ ಯುವರ್ ಥಾಟ್ಸ್ ಅನ್ನುವಲ್ಲಿ ಬರ್ತದೆ ಇದು. ಬಟ್ ಇದಕ್ಕೆ ಅಪ್ರೋಪ್ರಿಯೇಟ್ ಆಗ್ತಕ್ಕಂಥದ್ದು ಇದರಿ. ಥರ್ಡ್ ಕ್ವಶನ್ ಏನೈತಿ, ಚೋಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಫಾಲ್ಸ್ ವಿತ್ ರೆಫರೆನ್ಸ್ ಟು ದ ಪೋಯಮ್ ಆನ್ ಚಿಲ್ಡ್ರನ್. 4 statements are given there, but of those 4 statements only one is false. The remaining ones, 3 ones are right. We have to find the false one from those 4 statements. Parents may strive to be like children. Yes, it is correct, not false. Parents may house their souls. No, this is false statement. Parents may house their body but not their souls, because their souls dwell in the house of tomorrow, it is said. Okay, let's read some kind of information we will get, because they are true. Parents bending in the archer's hand should be for gladness. Okay, this is right. Children do not belong to their children. Parents are correct, but the false one is B. Fourth question, the parents can give their dash to their children. Love can give love, cannot give thoughts. Yes, parents may give their love, but they must not give their thoughts anta iti, according to Khalil Gibran, the poet. Question number 5, the souls of the children dwell in the house of tomorrow. ಬಾಹ್ಯಾಟ್ ಆಗ್ಬಿಟ್ಟದೆ ಪೋಯಮ್ ಅದ್ರ. ಹೇಳಿ ಓದಿ. The souls of the children dwell in the house of tomorrow. In the house of tomorrow.
ದ ಇನ್ ಅಂತ ಐತಿ, ದ ಹೌಸ್ ಆಫ್ ಟುಮಾರೋ. ಇಲ್ಲೇ ಐತಿ ನೋಡಿ ಇದು. ಇವೆಲ್ಲ ತಪ್ಪ್ರಿ, ಇವೆಲ್ಲ ಬಾಯಾಟ ಆಗ್ಬೇಕ್ರಿ. 1000 ಸಲ ಓದ್ಬೇಕು ಪೋಯಮ್ ಅಂತೂ. ಸಣ್ಣ ಇರ್ತಾವ್ರಿ, 10 ನಿಮಿಷ 15 ನಿಮಿಷ 10 ನಿಮಿಷ ಕಡೆ ಇರ್ತದ ಓದಾಕ. 10 ನಿಮಿಷ ತಗೊಳೋದಲ್ಲ, 10 ನಿಮಿಷ ಒಳಗೆ ಇರ್ತೈತಿ. 2 ಸಲ ಓದ್ಬೇಕ್ರಿ ಅದನ್ನ. ದಿನ ಒಂದ್ಸಲ ಓದ್ರೂ ಅಡ್ಡಿ ಇಲ್ಲ. 6 ಪೋಯಮ್ಗಳನ್ನ ದಿನ ಒಂದ್ಸಲ, ದಿನ ಒಂದೊಂದು ಪೋಯಮ್, ದಿನ 6 ಪೋಯಮ್ ಓದ್ರೂ ಅಡ್ಡಿ ಓದಾಕ್ ಬರ್ತೀರಿ. ದಿನಾಲು 6 ಪೋಯಮ್ ಓದ್ಬೋದು. ದಿನ 6 ಪೋಯಮ್ ಓದ್ಬೋದ್ರಿ. ಆರಾಮ್ 3 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವ್ರಿ, 4 ಮಾರ್ಕ್ ಕ್ವಶನ್ ಬರ್ಲಿಕ್ಕೆ ಬರ್ತದ್ರಿ. ಥಾಟ್ಸ್ ಸೇರ್ಸ್ ಬರೀದಪ್ಪ. 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ಅಂತೂ ಆರಾಮ್ ಬರ್ತಾವ್ರಿ. 3 ಮಾರ್ಕ್ಸ್ 4 ಮಾರ್ಕ್ಸ್ ಹೆಂಗ್ ಬರ್ತಾವ್ರಿ? ಸ್ವಲ್ಪ ಏನಾದ್ರು ಪೋಯಮ್ದಾಗ ಬಂದಿರ್ತ, ಕ್ರೊನಾಲಜಿಕಲಿ ನಿಮ್ಗೆ ಬರೀಕ್ ಆಗ್ಲಿಕ್ಕಿಲ್ಲ, ಬಟ್ ರ್ಯಾಂಡಮ್ದೊಳಗ ಎಲ್ಲ ಥಾಟ್ಸ್ಗಳನ್ನ ಹಾಕ್ಬೋದು. ಬಟ್ ಗ್ರಾಮ್ಯಾಟಿಕಲಿ ವೀಕ್ ಇರ್ತಕ್ಕಂಥ ಹುಡುಗರು ನಾನು ಲೆಕ್ಕ ಹಾಕ್ತೇನೆ ರೂರಲ್. ಬಟ್ ರಿಪೀಟೆಡ್ಲಿ ಓದೋದ್ರಿಂದ ವರ್ಡ್ಸ್ಗಳು ಸ್ಪ್ರಿಂಕಲ್ ಆಗ್ತಿರ್ತಾವ ಮೈಂಡ್ನೊಳಗವು. ಅದ ಹಾದಿ. ಸ್ಲೋ ರೂರಲ್ ಹುಡುಗರಿಗೆ ಹಾದಿ ಅಂತಂದ್ರೆ ರಿಪೀಟೆಡ್ಲಿ ಓದ್ಬೇಕು. ವರ್ಡ್ಸ್ಗಳು ಅವನೇನು ಸ್ಪಾಂಟೇನಿಯಸ್ ಆಗಿ ಬರ್ತಿರ್ತಾವ್ರಿ, ಅವ್ರೆ ಸ್ಪಾಂಟೇನಿಯಸ್ ಆಗಿರೋ ವಿತೌಟ್ ಎನಿ ಕೈಂಡ್ ಆಫ್ ಎಫರ್ಟ್. ಅವನ್ನ ಬರ್ಕೊಂತ ಹೋಗ್ಬಿಡೋದಪ್ಪ. ಗ್ರಾಮರ ಸ್ವಲ್ಪ ನಡೀತದ, 1 ಮಾರ್ಕ್ ಕಟ್ ಮಾಡ್ತೀವಿ, 4 ಮಾರ್ಕ್ಸ್ 1 ಮಾರ್ಕ್ ಕಟ್ ಮಾಡ್ತೀವ್ರಿ, 3 ಮಾರ್ಕ್ಸ್ 1/2 ಮಾರ್ಕ್ ಕಟ್ ಮಾಡ್ತೀವ್ರಿ, ಅಥವಾ 1 ಮಾರ್ಕ್ ಕಟ್ ಮಾಡ್ಬೋದು. 3 ಮಾರ್ಕ್ಸ್ 2 ಬರ್ತಾವಲ್ಲ, 4 ಮಾರ್ಕ್ಸ್ 3 ಬರ್ತಾವಲ್ಲ. ಹಾಗೆ ರಿಪೀಟೆಡ್ಲಿ ಓದ್ರಿ ಪೋಯಮನ್ನ, ರಿಪೀಟೆಡ್ಲಿ ಪೋಯಮ್ ಓದ್ರಿ. 6th ಕ್ವಶನ್ ಇದು ಮಾಡಿದ್ನೇ ಇಲ್ಲ, ಮತ್ತೆ ಮರ್ತಂಗ ಒಂದು. ಎಸ್, ಸ್ಟೇಟ್ಮೆಂಟ್. ಏನು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದು ರೀಸನ್ ಕೊಡ್ತಾರೆ. ಈ ಟೈಪ್ ಕ್ವಶನ್ ಇರ್ತೈತ್ರಿ. ಒಮ್ಮೊಮ್ಮೆ 2 ಕರೆಕ್ಟ್ ಇರ್ತವೆ, ಒಮ್ಮೊಮ್ಮೆ 2 ತಪ್ಪಿರ್ತವೆ, ಒಮ್ಮೊಮ್ಮೆ 1 ಕರೆಕ್ಟ್ 1 ತಪ್ಪಿರ್ತೈತಿ. ನೋಡ್ಬೇಕು ನಾವು ಅದನ್ನ. ಪೇರೆಂಟ್ಸ್ ಮೇ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್. ಇದು ಕರೆಕ್ಟ್ ಐತ್ರಿ, ಸ್ಟೇಟ್ಮೆಂಟ್ ಕರೆಕ್ಟ್. ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್. ಇದು ಕೂಡ ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಟ್ರೂ, ಕರೆಕ್ಟ್. ಓನ್ಲಿ ಬೇಡ, ನೈದರ್ ಬೇಡ, ಬೋತ್ ಇದು ಕರೆಕ್ಟ್. ಇಷ್ಟ್ರ ಮ್ಯಾಗ ಬೇಡ ಅನ್ನಲ್ಲ, ಗೊತ್ತಾಗತ್ತಲ್ಲ. ಓನ್ಲಿ ಅಂದ್ರೆ ಒಂದೇ ಹೇಳ್ತಾರೆ ಅವರು, ಓನ್ಲಿ ಅಂದ್ರೆ ಒಂದೇ ಹೇಳ್ತಾರೆ. ನೈದರ್ ಅಂದ್ರೆ 2 ಇಲ್ಲ ಅಂತ ಹೇಳ್ತಾರೆ. ನಮಗೆ 2 ಅದಾವ್ರಿ. ಬೋತ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಟ್ರೂ. 7th ಲಾಸ್ಟ್ ಕ್ವಶನ್ ಇದು. ಚೋಟ ಐತಿ ಇದು. ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ದ ಪೋಯಮ್ ಆನ್ ಚಿಲ್ಡ್ರನ್. ಅನಾಲಜಿ ರಿಲೇಷನ್, ಯಾರೋಕ ಫ್ಲೈಕ್ ರಿಲೇಷನ್ ಅದ, ಅದೇ ತರ ರಿಲೇಷನ್ ಬೋಕ್ ಏನ್ ಬರ್ತೈತಿ ಹಾಕು ಅಂತ ಹೇಳ್ತಾರ. ಲಿವಿಂಗ್ arrows fly. God loves both the arrows that fly and the bows that are stable ಅಂತ ಬರ್ತೈತಿ. ಬರ್ತೈತಲ್ಲ, ಲಾಸ್ಟ್ ಬರ್ತೈತಿ, ಲಾಸ್ಟ್ ಪೂರ ಲಾಸ್ಟ್ ಬರ್ತೈತಿ ಪೋಯಮ್ದೊಳಗೆ. ಹೌದಾ? ಯಾರೋಸ್ ಫ್ಲೈ ಆಗ್ತಿರ್ಬೇಕ್ರಿ, ಬೋಸದ್ದು ಸ್ಟೇಬಲ್ ಆಗಿರ್ಬೇಕು, ಬೆಂಡ್ ಶೇಕ್ ಆಗ್ಬಾರ್ದು. ಅಂತ ಬೋಸ್ ಅನ್ನ, ಅಂತ ಯಾರೋಸ್ ಅನ್ನ ದೇವರು ಪ್ರೀತಿಸ್ತಾನ ಅಂತ ಬರ್ತೈತಿ. ಓಕೆ, ಆದ್ದರಿಂದ ಯಾರೋಸು ಫ್ಲೈ ಆಗುತ್ತೆ, ಬೋಸು ಸ್ಟೇಬಲ್ ಇರಬೇಕು, ಸ್ವಿಫ್ಟ್ ಇರ್ಬೇಕು. ಸ್ವಿಫ್ಟ್ ಯಾರೋಗ್ ಸಂಬಂಧಪಡ್ತೈತಿ. ಅನ್ಸ್ಟೇಬಲ್ ಬಂದೇ ಇಲ್ಲ ಪೋಯಮ್ದಲ್ಲಿ, ಫಿಕ್ಕಲ್ ಬಂದೇ ಇಲ್ಲ ಪೋಯಮ್ದಲ್ಲಿ, ಆ ಸ್ಟೇಬಲ್ ಬಂದೈತಿ. ಇದು ಕರೆಕ್ಟ್ ಆಗ್ತೈತಿ. ಸಾಕ್ ಮಾಡ್ತೀನಿ. ಒಂದು ವಿಡಿಯೋ ಆ ಕಡೆ ಹಾಕಿ ನೋಡ್ರಿ, ಯಾವುದು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗ ಹೈ ಕ್ಲಾಸ್ ಟೀಚ್ ಮಾಡೇನಿ. 2 ಸಬ್ ಯೂನಿಟ್ ಕವರ್ ಮಾಡೇನಿ ಇವತ್ತಿನ ದಿವಸ. ಸಾಯಂಕಾಲ 7 ಗಂಟೆಗೆ ಇರ್ತೈತಿ. ಒಂದ್ ಯಾರೋ ಹೇಳಿದ್ರು, ಒಂದು ಟೈಮಿಗೆ ಫಿಕ್ಸ್ ಟೈಮಿಗೆ ಬಿಟ್ರೆ ಚೆನ್ನಾಗಿರ್ತತ ಅಂತ ಹೇಳ್ಕೊಂಡು, ಅದಕ್ಕೆ ಸಾಯಂಕಾಲ 7 ಗಂಟೆಗೆ ಬರ್ತಾವ ನೋಡ್ರಿ. 7 ಗಂಟೆಗೆ ಇಟ್ಟಿರ್ತೇನೆ. ಇದು 7 ಗಂಟೆಗೆ ಬರ್ತದ. ಅದು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಅದು 7 ಗಂಟೆಗೆ ಬರ್ತದ. ಹಾಗೆ ಫಸ್ಟ್ ಇಯರ್ದು ಬಿಡ್ತಿರ್ತೇನೆ. ಹಾಗೆ 10th ಕ್ವಶನ್ ಬ್ಯಾಂಕ್ ಬಂದವೆ, 10th ಕ್ವಶನ್ ಬ್ಯಾಂಕ್ನು ಹಾಕ್ತೀನಿ. ಒಂದು ಬಂದೈತಿ ಕ್ವಶನ್ ಬ್ಯಾಂಕ್ 10th ಕನ್ನಡ ಮೀಡಿಯಂ ಅಂದ್ರೆ ಬಂದದ. ಆಮೇಲೆ 9th ಅವ್ರದ್ದು ಬಂದದ, 8th ಅವ್ರದ್ದು ಬಂದದ. ಒಂಚೂರು ನೋಡ್ಕೊಂಡು ನಿಧಾನಶ ಹಾಕ್ತೇನೆ. ಮೊದಲು PUC ಗೆ ಇಂಪಾರ್ಟೆನ್ಸ್ ಕೊಡ್ತೀನಿ. ನಮ್ಮ ಸ್ಟೂಡೆಂಟ್ಸ್ PUC ಅವರಲ್ಲ, ಅವಕ್ಕೆ ನಂತರ ನಂದು ರಿಸಲ್ಟ್ ಸಲುವಾಗಿ ನಾನು ಮಾಡ್ತಿರ್ತೇನೆ, ಜೊತೆ ಒಂದಿಷ್ಟು ಅದರ್ಸ್ಗೂ ಹೆಲ್ಪ್ ಆಗಲಿ ಅಂತೇಳಿ. ನಂದು ಕೈ ಬಿಟ್ಟು ಬೇರೆದವ್ರಿಗೆ ಹೆಂಗೆ ಮಾಡೋಕ್ಕಾಗ್ತೈತಿ ಮಾಡ್ತೀನಿ. 10th ಅವ್ರಿಗೂ ಸ್ವಲ್ಪ ಸ್ಲೋ ಇರ್ತದೆ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.